ಸೂರ್ಯಕಾಂತಿ. ಆಯ್ಷು ಊಟಕ್ಕೆ ಬಾ. ಊಟಕ್ಕ? ಎಲ್ಲಿಗೆ ಬರ್ಬೇಕು? ಅಡ್ಗೆ ಮನೆ ಪಕ್ಕ ಒಂದು ರೂಮ್ ಇದೆಯಲ್ಲ ಅಲ್ಲಿಗೆ. ಅಲ್ಲ ನೋಡಿ, ಅಲ್ಲಿಗೆ ಬಂದು ಅವ್ರ ಜೊತೆ ಎಲ್ಲ ಕುತ್ಕೊಂಡು ಊಟ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ಇಷ್ಟ ಆದ್ರೆ ಇಲ್ಲಿಗೆ ತಂದ್ಕೊಡಿ, ಇಲ್ಲಾಂದ್ರೆ ಬೇಡ. ಬೇಡ ಅಂದ್ರೆ ಉಪವಾಸ ಇರ್ತೀಯಾ? ಏನೋ ಒಂದು ಮಾಡ್ತೀನಪ್ಪ, ಹಸುವಾದಾಗ ಬಂದು ತಿಂತೀನಿ. ನನ್ಗೀಗ್ಲೇ ಏನೂ ಬೇಡ. ಸ್ಕೂಲ್ ಕಟ್ಸೋ ಹಾಗಿದ್ರೆ ಸತ್ಯನೊಂದು ಮಾತು ಕೇಳಿ ನೋಡೋಣ. ಏನ್ ಮಾಡ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಏಯ್, ಅವನಿಗೆ ಏನು ಗೊತ್ತಿದೆ ಅಂತ ಅವನಿಗೆ ಕೇಳೋದ? ಹೋಟ್ಲಲ್ಲಿ ದೋಸೆ ಹಾಕೋರೆಲ್ಲ ಹೋಟ್ಲಿಡಕ್ಕಾಗಲ್ಲ ಗೊತ್ತಾ? ಅವನು ಕಾಲೇಜಲ್ಲಿ ಪಾಠ ಮಾಡ್ತಿರ್ಬೋದು, ಹಂಗಂತ ಸ್ಕೂಲ್ ನಡೆಸೋ ಯೋಗ್ಯತೆ ಇಲ್ಲ ಅವನಿಗೆ. ಅವನಿಗಿಂತ ಬುದ್ಧಿವಂತರ ಹತ್ರ ಮಾತಾಡಿದ್ದೀನಿ. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಾಳೆ ಮರೀದಿರ ಮೈಸೂರಿಗೆ ಹೋಗಿ ಗೊಬ್ಬರ ತಗೊಂಬರ್ದು ನೋಡು. ಇನ್ ಮುಂದೆ ನೀನು ನನ್ನ ಮೇಡಮ್ ಅಂತಾನೆ ಕರಿಬೇಕು, ಓಕೆ? ಈ ಹಳ್ಳಿ ಹುಡುಗಿರ್ ತರ ಅಮ್ಮ ಅವ್ರೆ ಅಕ್ಕ ಅವ್ರೆ ಅಂತ ಕರೆಯೋದು ನನಗಿಷ್ಟ ಆಗಲ್ಲ. ಅದ್ ಸರಿ, ನೀನ್ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಎಲ್ಲೂ ಮಾಡ್ತಿರ್ಲಿಲ್ಲ, ಇದೇ ಮೊದಲನೇ ಕೆಲಸ. ನಿಮ್ಮ ಮನೆಯಲ್ಲಿ? ದೂರ, ಬೇರೆ ಊರು. ಬೇರೆ ಊರು ಅಂದ್ರೆ ಅದಕ್ಕೊಂದು ಹೆಸರಿಲ್ವಾ? ಅದು ಬಸವನದೊಡ್ಡಿ ಅಂತ. ಅಲ್ಲಿ ಯಾರಿದ್ದಾರೆ ಈಗ? ಯಾರೂ ಇಲ್ಲ. ನಿನಗೆ ಅಪ್ಪ ಅಮ್ಮ ಇಲ್ವಾ? ಇಲ್ಲ, ನಾನು ಅನಾಥೆ. ಪಾಪ, ಏನ್ ಮಾಡೋಕ್ಕಾಗತ್ತೆ? ಇನ್ನು ಮುಂದೆ ನೀನು ಏನು ಯೋಚನೆ ಮಾಡಬೇಡ, ನಾನಿದ್ದೀನಿ. ನಿಮ್ಗೆ ಏನ್ ಬೇಕಿದ್ರೆ ನನ್ನ ಕೇಳು. ಅಲ್ವೇ, ರೇಣುಕಮ್ಮನವರು ತುಂಬಾ ಶ್ರೀಮಂತರೆ, ಅವ್ರಿಗೆ ಬೇಕಾದಷ್ಟು ಆಸ್ತಿ ಇದೆ. ಇಂಥ ಸಂಬಂಧನ ಹೇಗೆ ಹುಡುಕ್ದೆ ನೀನು? ಏನ್ ಮಾಡಕ್ಕಾಗತ್ತೆ, ನೀವು ಹುಡುಕ್ತಿದ್ರೆ ನಾನು ಹುಡುಕ್ಲೇಬೇಕಲ್ವಾ? ಏನಿಲ್ಲ, ನಮ್ಗೇನಾದ್ರೂ ಉಪಯೋಗಕ್ಕೆ ಬರ್ತಾರ ಅಂತ. ನಾನು ಈ ವಿಚಾರನ ನಿನ್ನೆನೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಅವ್ರ ಬೆಂಬಲ ಇದೆ ಅಂತಂದ್ರೆ ನಮಗೂ ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಅಂತ. ನಿಧಾನವಾಗಿ ಅವರನ್ನು ರಾಜಕೀಯ ಕೇಳ್ಕೋಬೇಕು, ಅದೇ ನನ್ನ ಉದ್ದೇಶ. ಆದ್ರೆ ನೀವು ಆ ಕೆಲಸ ಮಾಡಕ್ ಹೋಗ್ಬೇಡಿ, ನಾನ್ ಮಾಡ್ತೀನಿ. ಐಶು ಮೊದಲು ಆ ಮನೆಗೆ ಹೋಗಿ ಸೆಟ್ಲ್ ಆಗ್ಲಿ. ರೀ, ನಾಳೆ ನಾವು ಬೆಂಗಳೂರಿಗೆ ಹೋಗೋಣ. ನಾನು ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಬೆಂಗಳೂರ್ಗ? ಯಾಕ? ನಮ್ಮೂರಲ್ಲೇ ತಗೋಬೋದಲ್ಲ. ಈ ಕೊಂಪೆಲ್ಲಿ ಏನ್ರಿ ಸಿಗತ್ತೆ? ಒಂದು ಬ್ರಾಂಡೆಡ್ ಐಟಮ್ ಸಿಗಲ್ಲ. ನಾನು ಬೆಂಗಳೂರಿಗೆ ಹೋಗ್ಲೇಬೇಕು. ಆಯ್ತು, ಮುಂದಿನ ವಾರ ನೋಡೋಣ. ನಾಳೆ ನಾನು ಮೈಸೂರಿಗೆ ಹೋಗೋದಿದೆ. ಮೈಸೂರಾದ್ರೂ ಪರವಾಗಿಲ್ಲ, ಜೊತೆಗೆ ಹೋಗೋಣ. ನಾನು ಬರ್ತೀನಿ. ನೀನ ನನ್ನ ಜೊತೆ ಮೈಸೂರಿಗೆ ನೀನು ಬರ್ತೀಯಾ? ನಾನು ಮೈಸೂರಿಗೆ ಹೋಗ್ತಿರೋದು ಬೇರೆ ಕೆಲಸಕ್ಕೆ ಕಣೆ, ತೋಟಕ್ಕೆ ಗೊಬ್ಬರ ತರಕ್ಕೆ. ಆದ್ರೇನಂತೆ, ನಾನು ನಿಮ್ ಜೊತೆಗೆ ಬರ್ತೀನಿ. ನೀವು ನಿಮ್ ಕೆಲಸ ಮಾಡ್ಕೊಳ್ಳಿ, ನಾನು ನನ್ನ ಪಾಡಿಗೆ ಶಾಪಿಂಗ್ ಮಾಡ್ತೀನಿ. ಬೇಡ ಕಣೆ, ಅದೆಲ್ಲ ಚೆನ್ನಾಗಿರಲ್ಲ. ಜೊತೆಗೆ ಅಲ್ಲಿ ನಿನ್ ಜೊತೆ ಸುತ್ತಾಡೋದಕ್ಕೆ ನನಗೆ ಸಮಯನೂ ಇರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆ ನಾನು ನಿಮ್ ಜೊತೆ ಬರೋಳೇನೆ. ಇದೆಲ್ಲ ಮಾಡೋದ್ರಿಂದ ನಿನ್ನ ಮೇಲೆ ಅನುಕಂಪ ಬರುತ್ತೆ ಅಂತ ಏನಾದ್ರು ತಿಳ್ಕೊಂಡಿದ್ಯಾ? ಬಾಬಾ, ಅನುಕಂಪ ಬಂದು ಮಾಡೋದೇನಿದೆ? ನನಗೆ ಪ್ರೀತಿ, ಅನುಕಂಪ, ಕರುಣೆ ಯಾವುದೂ ಬೇಕಾಗಿಲ್ಲ. ನನ್ನ ಪಾಡಿಗೆ ನನ್ನ ಕೆಲಸನ ಮಾಡ್ಕೊಂಡು ಹೋಗ್ತೀನಿ. ಅದರಿಂದ ಏನಾಗುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಹೋಗಲ್ಲ. ಈ ಮನೆ ಸೊಸೆ ನೀನು, ಮರಿಬೇಡ. ಸೊಸೆ ಆದ್ರೆ ಏನಾಯ್ತು ಬಾಬಾ? ಕೆಲಸ ಮಾಡೋದ್ರಲ್ಲಿ ಏನಿದೆ? ನನ್ನ ತಂಗಿ ಬಟ್ಟೆನ ಇಸ್ತ್ರಿ ಮಾಡ್ತಾ ಇದ್ದೀನಿ, ಅದು ತಪ್ಪಾ? ಅವಳು ನಿನ್ ತಂಗಿ ಅಲ್ಲ. ತಂಗಿ ಹೌದೋ ಅಲ್ವೋ ಅನ್ನೋದು ಮನ್ಸಿನ ಮಾತು. ನನ್ನ ಮನ್ಸುಗಳು ತಂಗಿ ಅಂತ ಅನ್ಸಿದ್ರೆ ತಂಗಿನೇ ಅಲ್ವಾ? ಅದಕ್ಕೆ ರಕ್ತ ಹಂಚ್ಕೊಂಡೇ ಹುಟ್ಟಿರ್ಬೇಕು ಅಂತೇನಿಲ್ವಲ್ಲ. ಬಾಬಾ, ಚರ್ಚೆನ ನಾಳೆ ಮುಂದುವರ್ಸೋಣ. ವಾದ ಮಾಡೋದಕ್ಕೆ ಚೆನ್ನಾಗಿದೆ. ಅವನ್ ಹೋಗ್ತಿರೋದು ಕೆಲ್ಸದ ಮೇಲೆ, ನೀನ್ ಹೋಗಿ ಏನ್ ಮಾಡ್ತೀಯ ಐಶ್ವರ್ಯ? ನೀವ್ ಒಳಗ್ ನಡಿ. ನಂಗೆ ಗೊತ್ತು ಅತ್ತೆ, ಅವ್ರು ನಂಗೆ ನೆನ್ನೆನೆ ಹೇಳಿದ್ರು. ಗೊತ್ತಿದೆ, ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಮತ್ ನೀನ್ ಹೋಗಿ ಏನ್ ಪ್ರಯೋಜನ? ಹೇಗೋ ಹೊರಟಿದ್ದೀನಲ್ಲ, ಹೋಗ್ತೀನಿ. ಅದೇನಾಗುತ್ತೋ ಆಗ್ಲಿ. ಇವ್ರಿಗೆ ಅವಸರ ಇದ್ರೆ ಬೇಕಾದ್ರೆ ವಾಪಸ್ ಬರ್ಲಿ, ನಾನಂತೂ ಹೋಗ್ತೀನಿ. ಹೀಗೆ ಸುಮ್ನೆ ಬಿಟ್ರೆ ತಲೆ ಮೇಲೆ ಹತ್ತು ಕೂಡ್ತಾಳೆ, ಆಮೇಲೆ ಹಿಡ್ತಕ್ಕೆ ಸಿಗಲ್ಲ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳು. ಅವಳ ಜೊತೆ ಜಗಳ ಮಾಡಿ ತಿದ್ದೋದಕ್ಕಿಂತ ಬೇರೆ ದಾರಿ ಹುಡ್ಕೋದು ಒಳ್ಳೇದು. ಅಂದರೆ ಈ ಅಹಂಕಾರಿಗಳಿರ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೆ ಮಾತಲ್ಲಿ ಅಥವಾ ಅವ್ರನ್ನ ಉಬ್ಬಿಸ್ಬಿಟ್ಟು ಹೇಳ್ಬಿಟ್ರೆ ನಾವು ಹೆಂಗೆ ಹೇಳೋದು ಹಂಗೆ ಕೇಳ್ತಾರೆ. ಹಾಗಂತೀಯ? ಈಗ ಅದೇ ಸರಿಯಾದ ದಾರಿ ನಮ್ಮ. ನೀನು ಐಶ್ವರ್ಯನ ಜೊತೆ ಜಗಳ ಆಡ್ತಿದ್ರೆ ಕಾಂತಿಗೆ ಲಾಭ ಆಗುತ್ತೆ, ಯೋಚನೆ ಮಾಡಿ.